ಶ್ರೀಲಂಕಾದಿಂದ ಮೂವರ ಮೃತದೇಹ ತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ತುಮಕೂರಿನ ರಮೇಶ್, ಅಡಕಮಾರನಹಳ್ಳಿಯ ಮಾರೇಗೌಡ ಹಾಗೂ ಕ್ಯಾತನಹಳ್ಳಿ ಪುಟ್ಟರಾಜು ಮೃತದೇಹ ತರಲು ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಮೃತದೇಹಗಳನ್ನ ತರುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಈ ಮೂವರ ಮೃತದೇಹಗಳು ಕೂಡ ಭಾರತಕ್ಕೆ ತಲುಪುವ ಸಾಧ್ಯತೆ ಇದೆ. ಈಗಾಗಲೇ ಶ್ರೀಲಂಕಾದಲ್ಲಿ ಎಲ್ಲಾ ರವಾನೆ ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಕೂಡ ಪೂರ್ಣಗೊಳಿಸಲಾಗಿದೆ. ಇನ್ನೇನು ಮೂವರ ಮೃತದೇಹಗಳು ಬೆಂಗಳೂರಿಗೆ ತಲುಪಬೇಕಷ್ಟೇ. ಹಾಗಾಗಿ ಇವತ್ತು ಮಧ್ಯಾಹ್ನ ತಲುಪುವಂತಹ ಸಾಧ್ಯತೆ ಇದೆ, ಬೆಂಗಳೂರಿಗೆ ಕರೆತರುವ ಸಾಧ್ಯತೆ ಇದೆ. ಶ್ರೀಲಂಕಾದಿಂದ ತಾಯ್ನಾಡಿಗೆ 4 ಮೃತದೇಹಗಳು ವಾಪಸ್ ಆಗಿವೆ. 7 ಮೃತದೇಹಗಳ ರವಾನೆಯ ಪ್ರಕ್ರಿಯೆ ಕೂಡ ಸಂಪೂರ್ಣ ಮುಗಿದಿದೆ. ಶ್ರೀಲಂಕಾದಲ್ಲಿ ತಡರಾತ್ರಿ 4 ಮೃತದೇಹ ಬೆಂಗಳೂರಿಗೆ ರವಾನೆಯಾಗಿತ್ತು. ಇನ್ನು 3 ಮೃತದೇಹಗಳು ಇವತ್ತು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಕರೆತರುವ ಸಾಧ್ಯತೆ ಇದೆ. ಹನುಮಂತರಾಯಪ್ಪ, ರಂಗಪ್ಪ, ಶಿವಕುಮಾರ್ ಹಾಗೂ ಲಕ್ಷ್ಮೀನಾರಾಯಣ್ ಅವರ ಪಾರ್ಥಿವ ಶರೀರ ಈಗಾಗಲೇ ಬೆಂಗಳೂರಿಗೆ ತಲುಪಿದೆ. ತಡರಾತ್ರಿ ಬೆಂಗಳೂರಿಗೆ ತಲುಪಿದೆ. UL 173 ಶ್ರೀಲಂಕಾ ಏರ್ಲೈನ್ಸ್ ವಿಮಾನದಲ್ಲಿ 4 ಮೃತದೇಹವನ್ನ ಕೂಡ ತಡರಾತ್ರಿ 2:30 ವೇಳೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿತ್ತು ನಿನ್ನೆ ರಾತ್ರಿ. ಇನ್ನು 3 ಮೃತದೇಹಗಳನ್ನ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕರೆತರುವ ಸಾಧ್ಯತೆ ಇದೆ. ನೆಲಮಂಗಲದ ಕಾಚನಹಳ್ಳಿ JDS ಮುಖಂಡ ಹನುಮಂತರಾಯಪ್ಪ, ಲಕ್ಷ್ಮೀನಾರಾಯಣ, ಶಿವಕುಮಾರ್, ದಾಸರಳ್ಳಿಯ ರಂಗಪ್ಪ ಈ 4 ಮೃತದೇಹಗಳು ಕೂಡ ಶ್ರೀಲಂಕಾದಿಂದ ರವಾನೆ ಆಗಿವೆ ತಡರಾತ್ರಿ. ಇನ್ನು ಹನುಮಂತರಾಯಪ್ಪ, ಲಕ್ಷ್ಮೀನಾರಾಯಣ, ಶಿವಕುಮಾರ್ ಮೃತದೇಹಗಳನ್ನ ನೆಲಮಂಗಲದ ಜೂನಿಯರ್ ಕಾಲೇಜಿನಲ್ಲಿ ಅಂತಿಮ ದರ್ಶನಕ್ಕಿಡುವ ಸಾಧ್ಯತೆ ಕೂಡ ಇದೆ. ಇನ್ನು BTM ಲೇಔಟ್ನ ನಾಗರಾಜ್ ರೆಡ್ಡಿಯ ಮೃತದೇಹ ಕೂಡ ಮಂಗಳವಾರ ಅಂದ್ರೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ರವಾನೆ ಆಗಿತ್ತು. ಇವತ್ತು ಮಧ್ಯಾಹ್ನ ಅಂದ್ರೆ ರಾತ್ರಿ 11:30 ನಂತರ ಕುಟುಂಬಸ್ಥರಿಗೆ ಕೂಡ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಇನ್ನು 3 ಮೃತದೇಹಗಳು ಇವತ್ತು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ರವಾನೆ ಆಗುವ ಸಾಧ್ಯತೆ ಇದೆ. ಎಲ್ಲಾ ಪ್ರಕ್ರಿಯೆಗಳು ಕೂಡ ಶ್ರೀಲಂಕಾದಲ್ಲಿ ಮುಗಿದಿದೆ, ರವಾನೆ ಮಾಡುವಂತ ಪ್ರಕ್ರಿಯೆಗಳು ಮುಗಿದಿದೆ. ಇನ್ನು 3 ಮೃತದೇಹಗಳು ಇವತ್ತು ಮಧ್ಯಾಹ್ನ ಬರುವ ಸಾಧ್ಯತೆ ಇದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರಾಮಾಂಜನೇಯ. ಈಗ 4 ಮೃತದೇಹಗಳು ಕೂಡ ನಿನ್ನೆ ತಡರಾತ್ರಿ ಬಂದಿರುವಂತದ್ದು 2:30 ಹೊತ್ತಿಗೆ. ಈಗ ಅವರೆಲ್ಲರ ಮೃತದೇಹಗಳನ್ನ ಎಲ್ಲಿರಿಸಲಾಗಿದೆ, ಮತ್ತೆ 3 ಮೃತದೇಹಗಳನ್ನ ಎಷ್ಟೊತ್ತಿಗೆ ಕರೆತರುವ ಸಾಧ್ಯತೆ ಇದೆ? ಏನಂತಂದ್ರೆ ಹರೀಶ್ ಪುತ್ರ, ನಿನ್ನೆ 3 ದಿನಗಳ ಹಿಂದೆ ಒಂದಷ್ಟೇ ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಬಾಂಬ್ ಸ್ಫೋಟ ಪ್ರಕರಣ ಉಂಟಾಗಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಕರ್ನಾಟಕದ ಒಂದು 8 ಜನ ಮೃತಪಟ್ಟಿರ್ತಾರೆ. ಇಂದು ನಿನ್ನೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ 3 ಮೃತದೇಹಗಳನ್ನ ಬೆಂಗಳೂರಿಗೆ ಕರೆತರುವಂತ ವ್ಯವಸ್ಥೆ ಮಾಡಲಾಗಿದೆ. ತುಮಕೂರು ನಿವಾಸಿಯಾದಂತ ರಮೇಶ್ ಮತ್ತು ಅಡಕಮರನಲ್ಲಿ ನಿವಾಸಿಯಾದಂತ ಮಾರೇಗೌಡ ಮತ್ತು ಆರೋಗ್ಯದಲ್ಲಿ ನಿವಾಸಿಯಾದಂತ ಪುಟ್ಟರಾಜು ಒಂದು ಮೃತದೇಹಗಳನ್ನು ಮಧ್ಯಾಹ್ನ ಇಂಡಿಗೋ ಫ್ಲೈಟ್ ನಲ್ಲಿ ಕರೆತರುವಂತ ವ್ಯವಸ್ಥೆ ಮಾಡಲಾಗಿದೆ. ಈ ಎಲ್ಲಾ ವ್ಯವಸ್ಥೆಯನ್ನು ಗೃಹ ಸಚಿವರಾದಂತ MB ಪಾಟೀಲ್ ಅವರು ಮುಂದೆ ನಿಂತ್ಕೊಂಡು ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ ಕರೆತಂದಂತ ಪಾರ್ಥಿವ ಶರೀರವನ್ನು ನೆಲಮಂಗಲ ಅಂಬೇಡ್ಕರ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹರೀಶ್ ಪುತ್ರನ್, ಓಕೆ, ಈಗ ಮೃತದೇಹಗಳನ್ನ ಹಾಗಾದ್ರೆ ಇನ್ನೂ ಕೂಡ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ಲಿಲ್ವಾ? ಇನ್ನೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಶ್ರೀಲಂಕಾದಿಂದ ಬಂದಂತ ಪಾರ್ಥಿವ ಶರೀರವನ್ನು ಮೊದಲಿಗೆ MS ರಾಮಯ್ಯ ಆಸ್ಪತ್ರೆಯಲ್ಲಿ ಮರು ಪೋಸ್ಟ್ ಮಾರ್ಟಮ್ ನಡೆಸಿ ತದನಂತರ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟಾದ ನಂತರ ಅವರ ಸ್ವಂತ ಗ್ರಾಮಗಳಿಗೆ ರವಾನೆ ಮಾಡುವಂತ ಎಲ್ಲಾ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹರೀಶ್ ಪುತ್ರನ್, ಥ್ಯಾಂಕ್ ಯು ರಾಮಾಂಜನೇಯ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ 4 ಮೃತದೇಹಗಳು ಕೂಡ ನಿನ್ನೆ ತಡರಾತ್ರಿ 2:30 ಹೊತ್ತಿಗೆ UL 173 ಶ್ರೀಲಂಕಾ ಏರ್ಲೈನ್ಸ್ ಮೂಲಕ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೂಲಕ ಆಗಮನವಾಗಿದೆ. ಇನ್ನೂ ಕೂಡ 3 ಮೃತದೇಹಗಳು ಕೂಡ ಬರೋದು ಬಾಕಿ ಇದೆ. ತುಮಕೂರಿನ ರಮೇಶ್
ಹಾಗೆ ಅಡಕಮಾರನಹಳ್ಳಿ ಮಾರೇಗೌಡ ಹಾಗೂ ಕ್ಯಾತನಹಳ್ಳಿ ಪುಟ್ಟರಾಜು ಅವರ ಮೃತದೇಹಗಳನ್ನು ತರುವಂತಹ ಪ್ರಯತ್ನ ನಡೆದಿದೆ. ಯಾಕಂದ್ರೆ ಈಗಾಗಲೇ ಶ್ರೀಲಂಕಾದಲ್ಲಿ ಏನು ರವಾನೆ ಮಾಡುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿದಿದೆ, ಇನ್ನು ಬರೋದಷ್ಟೇ ಬಾಕಿ ಇದೆ. ಹಾಗಾಗಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆ ಗೃಹ ಸಚಿವರಾದ ಎಂ ಬಿ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ರು. ಎಲ್ಲವನ್ನ ನಾನೇ ಮುಂದೆ ನಿಂತು ನೋಡ್ಕೊಳ್ತಾ ಇದ್ದೀನಿ, ತರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲದೆ ವಿದೇಶಾಂಗ ಕಾರ್ಯಾಲಯದ ಜೊತೆಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದೇವೆ ನಾವು. ಇವತ್ತು ಮಧ್ಯಾಹ್ನದ ಒಳಗೆ ಆ 3 ಮೃತದೇಹಗಳು ಕೂಡ ಬರ್ತವೆ ಅನ್ನೋ ಮಾತುಗಳನ್ನು ಕೂಡ ನಿನ್ನೆ ಹೇಳಿದರು. ಹಾಗಾಗಿ ಇವತ್ತು ಮಧ್ಯಾಹ್ನ ಈ ಮೂವರ ರಮೇಶ್, ಮಾರೇಗೌಡ ಹಾಗೂ ಪುಟ್ಟರಾಜು ಅವರ ಮೃತದೇಹಗಳು ಇವತ್ತು ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ.